ಅಯ್ಯೋ ಮರಿ ಒಳಗಡೆ ಸತ್ತೋಗ್ಬಿಟ್ಟಿದೆ ಗೈಸ್. ಮರಿ ಒಳಗಡೆ ಸತ್ತೋಗಿದೆ. ತುಂಬ ಬೇಜಾರಾಗ್ತೈತೆ. ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿವಸ ಆಯಿತು ವೀಡಿಯೋ ಹಾಕಿ ಯೂಟ್ಯೂಬಲ್ಲಿ. ಸೊ ನಮ್ಮ ದಾವಡಿದಲ್ಲಿ ಬಂದುಬಿಟ್ಟು ಯೂಟ್ಯೂಬಲ್ಲಿ ಒಂಥರ ಖುಷಿದಲ್ಲಿ ಒಂದು ವೀಡಿಯೋ ಹಾಕಿ ತುಂಬ ವರ್ಷ ಆಯ್ತು ಅನ್ಕೊಳ್ಳಿ ದಾವಡಿ ಮೇಲೆ ಬಂದು ಒಂದು ನೆಮ್ಮದಿಯಾಗಿರೋಕ್ಕೆ. ಯಾಕಂದರೆ ನೋಡಿ ಲಾಸ್ಟಲ್ಲಿ ಗೂಡು ಎಲ್ಲಿ ಶಿಫ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದಿರೋ ಗೂಡು ಸರಿನಾ. ಫಸ್ಟ್ ಬಂದುಬಿಟ್ಟು ನಿಮ್ಗೆಲ್ಲರಿಗೂ ಗೊತ್ತಿರೋದೇ ಇಲ್ಲಿಕ್ಕಿರೋದು. ವರ್ಷಾಂಗಟ್ಲೆ ಇಲ್ಲಿರೋ ಗೂಡು. ಅವ್ರು ಬಂದುಬಿಟ್ಟು ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿಂದ ಎತ್ತಿ ತಿರ್ಗಾ ಅಲ್ಲಿಕ್ಕಿದ್ದೆ ಸರಿನಾ. ಪ್ರಾಬ್ಲಮ್ ಆಗ್ಬಿಡ್ದಂಗೆ ಒಂದು ಮಾತು ಮಾತಾಡಿಲ್ಲ. ಎತ್ತು ಅಂದ ತಕ್ಷಣ ಎದ್ಬಿಟ್ಟು ಅಲ್ಲಿಕ್ಕಿದ್ದೆ ಸೆಟ್ ಆಗಿರೋ ಅಕ್ಕಿಗಳಿಗೆ. ಅಲ್ಲಿಂದ ಇಲ್ಲಿಗೆ ಇಕ್ಕಿದ್ರಿ ಸರಿನಾ. ಇವಾಗ ಏನಂತವ್ರು ಅಂತಂದರೆ ಇಲ್ಲೆಲ್ಲ ಬಂದುಬಿಟ್ಟು ಅವರು ಇವಾಗೇನು ಮಾಡಿಸಿದ್ದಾರೆ ಇದೆಲ್ಲ. ಸೊ ಅದೆಲ್ಲ ಬಂದುಬಿಟ್ಟು ಅವ್ರಿಗೆ ಎಫೆಕ್ಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಮಗೆ ಎಫೆಕ್ಟ್ ಆಗ್ತಾಯಿದೆ. ಇಷ್ಟು ದಿವಸ ಏನೂ ಆಗಿಲ್ಲ, ಆದರೆ ಸಡನ್ನಾಗಿ ಬಂದುಬಿಟ್ಟು ಏನಾಗಿದೆ ಗೊತ್ತಿಲ್ಲ. ಸೊ ಅವ್ರದ್ದು ಪೇಂಟು ನೀರೆಲ್ಲ ಲೀಕ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಎತ್ತಿದ್ದಾರೆ ಸರಿನಾ. ಅಕ್ಕಿಗಳು ಗಲೀಜು ಅಂತ ಹೇಳ್ತವ್ರೆ. ನಾವೆಲ್ಲ ಕ್ಲೀನಾಗಿ ಇಟ್ಕೊತೀರಿ, ಎಲ್ಲ ಜಂಗ್ಲಿಗಳು ಬರುತ್ತೆ ಸರಿನಾ. ಇಲ್ಲಿ ಯಾರೋ ಊಟ ಹಾಕ್ತಾರೆ ಸರಿನಾ. ಅಂದರೆ ಅಪಾರ್ಟ್ಮೆಂಟಲ್ಲಿ ಇರೋರೆ ಬಂದುಬಿಟ್ಟು ಊಟ ಹಾಕ್ತಾರೆ. ಸೊ ಜಂಗ್ಲಿಗಳು ಅಫ್ಕೋರ್ಸ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೀರೆಲ್ಲ ಹಂಗೆ ಇದೆ. ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಿದ್ರೂ ಗೊತ್ತಿಲ್ಲ, ನಮ್ಮ ಪಾಟ್ ನಾವು ಇಕ್ಕಿದ್ದೀರಿ. ಇಲ್ಲಿ ನೋಡಿ ಇವಾಗ ಏನು ಇಲ್ಲಿ ರೆಕ್ಕ ಪುಕ್ಕಗಳೆಲ್ಲ ಏನು ಕಾಣಿಸ್ತೈತೆ ಅದೆಲ್ಲ ಜಂಗ್ಲಿಗಳ್ದು ಸರಿನಾ. ಆದರೂ ನಾವೇ ಕ್ಲೀನ್ ಮಾಡ್ತಾಯಿದ್ದೀರಿ. ಅವ್ರಿಗೆ ಪ್ರಾಬ್ಲಮ್ ಆಗಿದೆ. ಸೊ ಎದ್ಬಿಟ್ಟು ಇವಾಗ ಸದ್ಯಕ್ಕೆ ಬಂದುಬಿಟ್ಟು ಗೂಡು ಅಲ್ಲಿ ಇಕ್ಕಿದ್ದೀರಿ. ನಿಮ್ಗೆ ಏನು ಕಾಣಿಸ್ತೈತೆ ಇಲ್ಲಿ ಗೂಡು ಇಕ್ಕಿದ್ದೀರಿ. ಮತ್ತು ಛತ್ರಿದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ವರ್ಷ ಬಂದುಬಿಟ್ಟು ಇದೇ ಕಾರಣಕ್ಕೆ ನಾನು ಅಕ್ಕಿನೇ ಬಿಡ್ತಾಯಿಲ್ಲ ನಾನು. ಮತ್ತು ಸೊ ಇವತ್ತು ಕಂಟೆಂಟ್ ಏನಪ್ಪ ಅಂತೇಳಿದ್ರೆ ನಮ್ಮ ಶೋಕ್ದಾರ್ ಚಾಂಪಿಯನ್ಶಿಪ್ ಕಪ್ ಇವತ್ತು ಚೀಟಿ ಇದೆ. ಎಲ್ಲರಿಗೂ ಡೇಟ್ಸ್ ಅನೌನ್ಸ್ ಮಾಡಿಬಿಟ್ಟು ಅವ್ರಿಗೆಲ್ಲ ಬಂದುಬಿಟ್ಟು ಕ್ಲೀನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು. ಮತ್ತು ಅಕ್ಕಿಗಳೇನು ಗಿವ್ ಅವೇ ಕೊಡ್ತಾಯಿದ್ದೀನಿ, ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಅದು ಬಂದುಬಿಟ್ಟು ನೀವು ಮಾಡಿರೋ ಸಪೋರ್ಟಿಗೆ ನಾನು ನಿಮ್ಗೆ ಕೊಡ್ತಾ ಇರೋ ಒಂದು ಚಿಕ್ಕ ಕಾಣಿಕೆ ಅಂದ್ಕೊಳ್ಳಿ ಅಷ್ಟೇ ಸರಿನಾ. ನಾನು ಫ್ರೀ ಅಂತ ಹೇಳಿದ್ರೆ ತಪ್ಪಾಗಿ ಅಂದ್ಕೊಬೇಡಿ ಸರಿನಾ. ಜಸ್ಟು ನೀವು ನನ್ನ ಸಪೋರ್ಟ್ ಮಾಡಿರೋದಕ್ಕೆ ನಿಮ್ಗೆ ಸಿಗ್ತಾ ಇರೋದು. ನೀವು ಇನ್ನೂ ಸಪೋರ್ಟ್ ಮಾಡಿದ್ರೆ ನಾನು ಇವಾಗ ಇಷ್ಟು ಮಾಡ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ಬೆಳೆಸ್ಬಿಟ್ರೆ ಏನೆಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ. ನನ್ನಂಥವ್ರನ್ನ ಬೆಳೆಸ್ತೀರಾ ಇಲ್ಲಾಂದ್ರೆ ಕೆಳಗಡೆ ಹಾಕ್ತೀರಾ, ನಿಮ್ಮ ಕೈಯಲ್ಲಿರೋದು. ಸೊ ಗೂಡುಗಳೆಲ್ಲ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ ಸರಿನಾ. ಮತ್ತು ನಮ್ಮ ಗೂಡಲ್ಲಿ ನಮ್ಮ ದಾವಡಿಗೆ ಬಂದುಬಿಟ್ಟು ಕಳ್ತನ ಮಾಡೋಕ್ಕೆ ಬಂದುಬಿಟ್ಟು ಸಿಕ್ಕಾಕೊಂಡ್ಬಿಟ್ರು ಹುಡುಗರೆಲ್ಲ. ಪಾಪ ಅವ್ರನ್ನ ಸ್ವಲ್ಪ ಬುದ್ಧಿ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿಗಳು ಕೊಟ್ಟು ಕಳಿಸಿದ್ದೀನಿ. ಅವ್ರಿಗೆ ಕೂಡ ಬಂದು ಸುಮ್ಮನೆ ಹೇಳ್ತಾ ಇದ್ದೀನಿ. ನಮ್ಮ ದಾವಡಿ ಬಂದುಬಿಟ್ಟು ಒಂಥರ ನೀವು ಬಂದ್ರೂ ಸಿಕ್ಕಾಕೊತಿರೋ, ಬರಬೇಡ್ರೋ ಅಂತೇಳಿದ್ರೆ ಬಂದು ಸಿಕ್ಕಾಕೊತಾರೆ ಸರಿನಾ. ಅದು ಚಿಕ್ಕ ಹುಡುಗರು, ಏನು ಮಾಡೋಕ್ಕೂ ಆಗಲ್ಲ. ಅವ್ರನ್ನ ಇಷ್ಟೇ ಇರ್ತಾರೆ, ಬಂದುಬಿಡ್ತಾರೆ. ಏನು ಮಾಡೋದು ಗೊತ್ತಾಗಲ್ಲ. ಇಂಥದ್ದೆಲ್ಲ ಬಂದುಬಿಟ್ಟು ಯಾರು ಹೇಳ್ಕೊಟ್ಟು ಮಾಡಿಸ್ತಾರ, ಇಲ್ಲಾಂದರೆ ಇವರೇ ಅಕ್ಕಿಗಳು ಆಚೆ ಕಾಸು ಇಲ್ದಿರ ಇವರೇ ಬಂದುಬಿಟ್ಟು ಎತ್ಕೊಂಡ್ಬಿಡ್ತಾರ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಮತ್ತು ಕೇಜ್ ಅಪ್ಡೇಟ್ ಎಲ್ಲ ನಿಮ್ಗೆ ಕೊಡ್ತೀನಿ. ಸೊ ಇದರಲ್ಲಿ ಒಂದು 50 ಸ್ಲಾಟ್ಸ್, ಎಲ್ಲಿರೋ ಹತ್ರ 50 ಸ್ಲಾಟ್ಸ್ ಇದೆ. ಇವಾಗ ಇಲ್ಲಿಂದ ಹೋಗೋಣ. ಮತ್ತು ಅಭಿ ಇವ್ರು ಕೂಡ ಇಲ್ಲೇ ಇದ್ದಾರೆ ದಾವಡಿದಲ್ಲಿ. ಇವರಿಬ್ರು ಮೊಟ್ಟೆ ನೋಡ್ತಾರೆ. ಏನು ನೋಡ್ತಾ ಇದ್ದೀರೋ? ಮೊಟ್ಟೆ ತೋರಿಸು. ಮೊಟ್ಟೆ ನೋಡ್ತಾವ್ರು. ಮೊಟ್ಟೆ ಹೊಡೆದಿದ್ಯಾ? ಮರಿ ಬಂದಿದ್ಯಾ? ಯಾವ ಮರಿ ತೋರಿಸು. ಅಯ್ಯೋ ಮರಿ ಒಳಗಡೆ ಸತ್ತೋಗ್ಬಿಟ್ಟಿದೆ ಗೈಸ್. ಮರಿ ಒಳಗಡೆ ಸತ್ತೋಗಿದೆ. ತುಂಬ ಬೇಜಾರಾಗ್ತೈತೆ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಎಲ್ಲ ಆದಾಗ ತುಂಬ ಬೇಜಾರಾಗುತ್ತೆ. ಮರಿ ಇನ್ನೇನು ಆಚೆ ಬರಬೇಕು ಅಂದಾಗ ಸತ್ತೋಗೈತೆ ನೋಡಿ. ಇನ್ನೊಂದು ಮರಿ ಬಂದಿದ್ಯಾ? ಇನ್ನೊಂದು ಮರಿ ಬಂದೈತೆ. ವೆಲ್ಕಮ್ ಟು PSP ಲಾಫ್ಟ್. ಅದ್ರಲ್ಲಿ ಮಣ್ಣು ಸ್ವಲ್ಪ ಇಲ್ಲಲ್ಲೋ, ಕಾಲೆಲ್ಲ ಇದಾಗೈತೆ ನೋಡಿ. ಅದು ಸ್ವಲ್ಪ ಅದು ಮಾಡೋದು ಕ್ಲೀನಾಗಿ ಮಣ್ಣಾಕು. ಸೊ ಗೈಸ್, ಇದು ಇನ್ನೂ ಅಪ್ಡೇಟ್ ಇದ್ರದ್ದೆಲ್ಲ ಕೊಡ್ತೀನಿ. ಇವಾಗ ಬನ್ನಿ ಟೈಸ್ ಹಾಕೋಕೆ ಹೋಗೋಣ. ಎಲ್ಲರೂ ಹುಡುಗರೆಲ್ಲ ಬಂದುಬಿಟ್ಟು ಅಂದರೆ ಎಲ್ಲರೂ ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಎಲ್ಲರೂ ಬಂದುಬಿಟ್ಟು ಬರ್ತಾರೆ. ಸೊ ಅದ್ರದ್ದೊಂದು ವೀಡಿಯೋ ಹಾಕ್ತೀನಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇದ್ರದ್ದು ಕೇಜ್ ಅಪ್ಡೇಟ್ ಏನೇನಿದೆ ಎಲ್ಲ ಕೊಡ್ತೀನಿ. ಸೊ ಗೂಡುಗಳು ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಅಕ್ಕಿಗಳು ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಬರೀ ಕಮ್ಮಿ ಅಕ್ಕಿ ಇಕ್ಕಿದ್ದೀನಿ. ಹತ್ರ ಒಂದು 20-25 ಅಕ್ಕಿ ಇರುತ್ತೆ ಅಷ್ಟೇ ಇಲ್ಲಿ ಸರಿನಾ. ಸೊ ಇಲ್ಲಿ ಕೂಡ ಒಂದು ಗೂಡಿತ್ತು, ಅದನ್ನು ಕೂಡ ಎದ್ಬಿಟ್ಟಿದ್ದೀನಿ ಸರಿನಾ. ಸೊ ತುಂಬ ಕಷ್ಟ ಇದೆ ಗೈಸ್ ಸರಿನಾ. ಯಾಕಂತೇಳಿದ್ರೆ ಅಪಾರ್ಟ್ಮೆಂಟ್ ಆಗಿಬಿಟ್ಟಿದೆ, ಏನು ಮಾತಾಡೋಕ್ಕೂ ಆಗಿಲ್ಲ. ಸೊ ನೀವೆಲ್ಲ ಸಪೋರ್ಟ್ ಆಗಿರಿ ಸರಿನಾ. ನಮ್ಮ ಟೂರ್ನಮೆಂಟ್ ನಡೆಸ್ತಾ ಇದ್ದೀರಿ, ಸ್ವಲ್ಪ ಗ್ರ್ಯಾಂಡ್ ಸಕ್ಸಸ್ ಮಾಡೋಕ್ಕೆ ನೀವು ಒಂದು ಕೈ ಆಗಿರಿ. ಮತ್ತು ಫ್ರೀ ಅಕ್ಕಿಗಳು ಕೊಡೋಕ್ಕೆ ಮತ್ತು ಇನ್ನೂ ನಿಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಇನ್ನೂ ನೀವು ಬೆಳೆಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಾನು ಬೇರೆಯವ್ರ ಥರ ಬಂದುಬಿಟ್ಟು ನಾನು ಫಾಲೋ ಮಾಡಿ ಲೈಕ್ ಮಾಡಿ ಆವಾಗಲೇ ಅಕ್ಕಿ ಕೊಡ್ತೀನಿ ಅಂತಲ್ಲಿ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ. ನಾನು ಫಾಲೋ ಮಾಡಿಲ್ದಿರೋರ್ಗೂ ಅಕ್ಕಿ ಕೊಟ್ಟು ಕಳಿಸಿದ್ದೀನಿ. ನಮ್ಮ ದಾವಡಿಯಲ್ಲಿ ಕಳ್ತನ ಮಾಡೋಕ್ಕೆ ಬಂದಿರೋರ್ಗೂ ಅಕ್ಕಿ ಕೊಟ್ಟು ಕಳಿಸಿದ್ದೀನಿ ಸರಿನಾ. ಸೊ ಬನ್ನಿ ಹೋಗೋಣ ಗೈಸ್. ಇವಾಗ ಬಂದುಬಿಟ್ಟು ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಬಂದಿದ್ದಾರೆ. ಸೊ ನಮ್ಮದು ಎಂಟ್ರೀಸ್ ಎಲ್ಲ ಬಂದುಬಿಟ್ಟು ಹಾಕಿದ್ವಿ. ಡೈಸ್ ಬಂದುಬಿಟ್ಟು ನಾವು ಎತ್ತಲ್ಲ, ಅವ್ರ ಕೈಯಿಂದ ಎತ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಎಂಟ್ರೀಸ್ ಬರ್ಕೊತಾ ಇದ್ದಾರೆ. ಯಾವ್ಯಾವ ಡೇಟಿಗೆ ಯಾರ್ಯಾರು ಏನೇನು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಸ್ಟಾರ್ಟ್ ಮಾಡೋಣ. ಒಬ್ಬೊಬ್ಬರು 10 ಪಿಕ್ ಮಾಡಿ ಫಸ್ಟ್ ಇರಿ ಒಂದು ನಿಮಿಷ ಕ್ಲೀನಾಗಿ ಯೂಸ್ ಮಾಡ್ತೀವಿ. ಪ್ಲೀಸ್ ನೋಡ್ಕೊಳ್ಳಿ, ಇದರಲ್ಲಿ ಬಂದ್ಬಿಟ್ಟು ಎಲ್ಲ ಇದೆ ಇದರಲ್ಲಿ ಸರಿನಾ. ಬ್ರೋ ನೀವು ಯಾವ ಲಾಕ್
ಆಫೀಸ್ ಶ್ರೀ ಭಗವಾನ್ ಮಾರುತಿ ಲಾಫ್ಟ್. ಶ್ರೀ ಭಗವಾನ್ ಮಾಡಿದ್ರು. ಓಕೆ, ಅವ್ರು 10 ಎತ್ತಾರೆ ಒಂದೊಂದಾಗಿ. ಫಸ್ಟ್ ಒಂದು ಇಲ್ಲ ಓಪನ್ ಮಾಡಿಬಿಟ್ಕೊಳ್ಳೋಣ. ಫಸ್ಟ್ ಎತ್ಬಿಟ್ಟು ಓಪನ್ ಮಾಡಿ ಅವ್ರು ಓಪನ್ ಮಾಡಿಬಿಡ. ಹಂಗೆ ಒಂದು VK ಪಿಜನ್ ಲಾಫ್ಟ್. VK ಪಿಜನ್ಸ್ ಲಾಫ್ಟ್ ಬರ್ಕೊಳ್ಳಿ. VK ಪಿಜನ್ಸ್ ಲಾಫ್ಟ್ ಇಲ್ಲಿ ಬನ್ನಿ ನೀವು. ಮತ್ತು ಇದು ಜೈ ಜವಾನ್ ದಾವಡಿ. ಜೈ ಜವಾನ್ ದಾವಡಿ. ಪ್ರತಾಪ್ ಲಾಫ್ಟ್. ಪ್ರತಾಪ್ ಲಾಫ್ಟ್. ದುರ್ಗಾ ಪರಮೇಶ್ವರಿ ದಾವಡಿ. ಶ್ರೀ ದುರ್ಗಾ ಪರಮೇಶ್ವರಿ ದಾವಡಿ. ಶ್ರೀ ಆರ್ಸಿ ಮಾದಮ್ಮ ದಾವಡಿ. RC ಮಾದಮ್ಮ ದಾವಡಿ. ಎಷ್ಟಾಗಿದೆ ಅಲ್ವಾ? 5 ಇನ್ನು 5. ವರ್ಸೇಡಿ ವಿನಾಯಕ ದಾವಡಿ. 333 ದಾವಡಿ. 333 ದಾವಡಿ. ವರ್ಷೇರಿ ಅದು. ವಿನಾಯಕ ಟ್ರಿಪಲ್. ಸನಾ ಲಾಫ್ಟ್. ಸನಾ ಲಾಫ್ಟ್. ಸನಾ ಎಷ್ಟು 7 ಇನ್ನು 3 ಅಡ್ಡಿ. ಆಲ್ ಆರ್ ಒನ್. ಜೈ ಜವಾನ್. ಸ್ಪೆಲ್ಲಿಂಗ್ ಕರೆಕ್ಟ್. BS ಫ್ರೆಂಡ್ಸ್ ಲಾಫ್ಟ್. BS ಫ್ರೆಂಡ್ಸ್ ಲಾಫ್ಟ್. ಲಾಸ್ಟ್ ಎಲ್ಲ ಬರೋದು. ಲಾಸ್ಟ್. ಜಲೀಲ್ ಬ್ರದರ್ಸ್ ರಿಜ್ವಾನ್. ಜಲೀಲ್ ಬ್ರದರ್ಸ್ ರಿಜ್ವಾನ್. फोल्ड कर डेट डाल देना ಕರೆಕ್ಟ್ಲಿ 28 ಸೆಕೆಂಡ್ ಬ್ಯಾಚ್ ಎತ್ತಾ ಇರೋದು 10 ಎತ್ತಾರೆ ಅವ್ರು ಕೂಡ. NT ಲಾಫ್ಟ್. NT ಲಾಫ್ಟ್. ಶ್ರೀ ಸಾಯಿರಾಮ್ ದಾವಡಿ. PM ಇಟಾಚಿ ಲಾಫ್ಟ್. ವಸೀಂ ಪತಾನ್ ಲಾಫ್ಟ್ 313. ವಸೀಂ ಪತಾನ್ ಲಾಫ್ಟ್ 313. ಬಜರಂಗಿ ಲಾಫ್ಟ್. ಶ್ರೀದೇವಿ ಕುಮಾರಿ ಅಮ್ಮನ್ ದಾವಡಿ. ಶ್ರೀದೇವಿ ಕರುಮಾರಿ ಅಮ್ಮ ದಾವಡಿ. ದೊಡ್ಡ ಗಣಪತಿ ದಾವಡಿ. ಶ್ರೀ ದೊಡ್ಡ ಗಣಪತಿ ದಾವಡಿ. ಇನ್ನು 3. ಗಾಳಿ ಆಂಜನೇಯ ಸ್ವಾಮಿ ದಾವಡಿ. ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದಾವಡಿ. CK ಬ್ರದರ್ಸ್. ಇನ್ನೊಂದಲ್ಲ ಅದು ಚೌಡೇಶ್ವರಿ ಲಾಫ್ಟ್. ಚೌಡೇಶ್ವರಿ ಲಾಫ್ಟ್. KMJ ಬ್ರದರ್ಸ್ ದಾವಡಿ. KMJ ಬ್ರದರ್ಸ್ ದಾವಡಿ. ಗೈಸ್ ಇದು ಬಂದು 3rd ವೀಕ್ದು. ಅಪ್ಪಾಜಿ ಲಾಫ್ಟ್. ಅಪ್ಪಾಜಿ ಲಾಫ್ಟ್ HAL. ಕೊರಂಜಿ ದಾವಡಿ. ಕೊರಗಜ ಲಾಫ್ಟ್. ಸಾರಿ. ಸೈಯದ್ ಇಫ್ತಾರ್ IF ಲಾಫ್ಟ್. ಸಾಯಿ ಚರಣ್ ದಾವಡಿ. KCAR ದಾವಡಿ. ಶ್ರೀ ಜನಕಂಠೇಶ್ವರ ಸ್ವಾಮಿ ದಾವಡಿ. ಶ್ರೀ ಮುನೇಶ್ವರ ದಾವಡಿ. ಸ್ಯಾಮ್ 69 ಲಾಫ್ಟ್. ಅವ್ರ ಲಾಫ್ಟ್ ಅವರೇ, ಅವ್ರಿಗೆ ಚಾನ್ಸ್ ಬಂದಿರುತ್ತೆ. ದೀಪು ಕುಮಾರ್ ಶ್ರೀ ಭಗವಾನ್ ಮಾರುತಿ ದಾವಡಿ. ರೋಷನ್ ಲಾಫ್ಟ್.
ಥ್ಯಾಂಕ್ ಯು. RJK ದಾವಡಿ, RR ಬ್ರದರ್ಸ್ ಲಾಫ್ಟ್, ಶ್ರೀ ಮುನೇಶ್ವರ ಮುತ್ತುಮಾರಮ್ಮ ದಾವಡಿ, SRY ದಾವಡಿ ಬೈರ್ತಿ, ಶ್ರೀ ಹುಲಿಯೂರಮ್ಮ ಲಾಫ್ಟ್, ಕಿಂಗ್ಸ್ ಲಾಫ್ಟ್ ಹಲ್ಸೂರು, ಡ್ರ್ಯಾಗನ್ 69 ಲಾಫ್ಟ್, ಸೈಯದ್ಸ್ ಲಾಫ್ಟ್. ಎಷ್ಟಾಗಿದೆ? K++ ದಾವಡಿ, KSSS ದಾವಡಿ, SRY ದಾವಡಿ ಬೈರ್ತಿಲ್ಲ ಆಗಿದೆಯಲ್ಲ? ಇಲ್ಲ ಆಗಿದೆ, SRY ದಾವಡಿ ಯಾವಾಗಲೇ ಆಗಿದೆ. ಇದೇ ದಿನ ಅದು ಇದಾಗಿದೆ ಸ್ಪೆಷಲ್. ಮಾರಿ ಲಾಫ್ಟ್, ಇರಿ ಆನ್ ಮಾಡು ನೀವೇ. ಗೈಸ್ ಸ್ಪೆಷಲ್ ಬಂದ್ಬಿಟ್ಟು ಇದರಲ್ಲಿ ಡೇಟ್ಸ್ ನಾವು ಆಲ್ರೆಡಿ ಆರ್ಗನೈಸ್ ಮಾಡಿದ್ಕೆ, ಸೊ ಎಲ್ಲರಿಗೂ ಸಪ್ರೇಟ್ ಸ್ಲಾಟ್ ಕೊಟ್ಟರೆ ಎಲ್ಲರಿಗೂ ಗಾಲಿ ಒಂಥರ ಇರುತ್ತೆ, ಆ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ಎಲ್ಲರೂ ಸ್ಪೆಷಲ್ ಎಂಟ್ರೀಸ್ ಏನಿದೆ ಎಲ್ಲರೂ ಒಂದೇ ದಿವಸ ಬಿಡ್ತಾರೆ. ಸೊ ಅದು ಬಂದ್ಬಿಟ್ಟು June 21 ಆಗಿರುತ್ತೆ. June 21ಗೆ ಎಲ್ಲ ಸ್ಪೆಷಲ್ ಎಂಟ್ರೀಸ್ ಫಸ್ಟ್ ಸ್ಟಾರ್ಟ್ ಆಗೋಗುತ್ತೆ. ಅದಾದಮೇಲೆ ಬಂದ್ಬಿಟ್ಟು ಸಿಂಗಲ್ ಎಂಟ್ರಿ ಸ್ಟಾರ್ಟ್ ಆಗೋಗುತ್ತೆ. ಸೊ ಇದು ಬಂದ್ಬಿಟ್ಟು ಇವಾಗ 6 ಎಂಟ್ರಿ ಬಂದಿರೋದು, ನಮಗೆ 10 ಸ್ಲಾಟ್ಸ್ ಕೊಟ್ಟಿದ್ರಿ, ಆದರೆ 6 ಎಂಟ್ರಿ ಬಂದಿದೆ. ಸೊ ಒಂದೊಂದಾಗಿ ಕರಿತೀನಿ ಯಾರ್ಯಾರು ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಅದೇ June 21ಗೆ ಬಿಡ್ತಾರೆ. ಸೊ ಎಂಟ್ರೀಸ್ ಶ್ರೀ ಹುಲಿಯೂರಮ್ಮ ಲಾಫ್ಟ್, ಆ್ಯಕ್ಚುಲಿ ಎಸ್ಬೇಕಂತಾನೆ ಏನಿಲ್ಲ, ಡೈರೆಕ್ಟಾಗಿ ಬರ್ಕೊಬೋದು, ಆದ್ರೂ ನಿಮ್ಮ ಮುಂದೆ ತೋರ್ಸೋಕ್ಕಷ್ಟೇ. ಶಬರಿ ಲಾಫ್ಟ್, ಶ್ರೀ ದೊಡ್ಡ ಗಣಪತಿ ದಾವಡಿ, KCAR ದಾವಡಿ, SAM 69 ಲಾಫ್ಟ್, ವಾರಸದಿ ವಿನಾಯಕ 333 ದಾವಡಿ. ಸೊ ಇದೆಲ್ಲ June 21 ಬಿಡಬೇಕಾಗಿದೆ, ಸ್ಪೆಷಲ್ ಎಂಟ್ರಿ ಆಗಿರುತ್ತೆ. ಸೊ ನೀವು ಮಾತಾಡಿ. ಸ್ಪೆಷಲ್ ಇರೋದು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು 10 ಆಗಿಲ್ಲ, ಬರೀ 6 ಆಗಿದೆ. ಪ್ರೈಸ್ 2 ಇರುತ್ತೆ, ಬಟ್ ನಿಮ್ದು ಎಷ್ಟು ಅಮೌಂಟ್ ಇದೆ ಅದು ಅಮೌಂಟು ಪ್ರೈಸ್ ದೊಡ್ಡದು, ಏನು ಚಿಕ್ಕ ಪ್ರೈಸ್ ಇರಲ್ಲ. ಫಸ್ಟ್ 2ಗೆ ದೊಡ್ಡ ಪ್ರೈಸೇ ಕೊಡ್ತೀವಿ, ನಾವೇನು ಪ್ರಾಫಿಟ್ ಇಟ್ಕೊಂಡು ಮಾಡೋಂಗಿಲ್ಲ. ಎಷ್ಟು ಟೋಟಲ್ ಅಮೌಂಟ್ ಇದೆ ಅದು ಕಪ್ಪು ಸೇರಿ ನಿಮ್ಮದು ಎಷ್ಟು ಕ್ಯಾಲ್ಕುಲೇಟ್ ಆಗುತ್ತೆ ಅಷ್ಟು ದೊಡ್ಡ ನಿಮಗೆ ಹೋಗ್ಬಿಡುತ್ತೆ ಫಸ್ಟ್ ಸೆಕೆಂಡ್. ಮತ್ತು ಪಾರ್ಟಿಸಿಪೆಂಟ್ಸ್ಗೆ ಎಲ್ಲರಿಗೂ 50 ಎಂಟ್ರೀಸ್ ಏನಿದೆ ಎಲ್ಲರಿಗೂ ಬಂದುಬಿಟ್ಟು ನಾವು ಕಾನ್ಸಲೇಷನ್ ಕಪ್ಸು ಮತ್ತು ಸರ್ಟಿಫಿಕೇಟ್ಸ್ ಕೊಡ್ತೀವಿ ಸರ್. ನಾವು ಪಾರ್ಟಿಸಿಪೆಂಟ್ಸ್ ಎಲ್ಲರಿಗೂ, ಸೊ ಅವ್ರಿಗೊಂದು ಮೆಮರಿ ಆಗಿರುತ್ತೆ, ಬಂದುಬಿಟ್ಟು ಒಂದು ದಾವಡಿನ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಅನ್ನೋದು ಒಂದು ಸರ್ಟಿಫಿಕೇಟು, ಒಂದು ಕಪ್ಪು ನಿಮ್ಮ ಲಾಫ್ಟಲ್ಲಿ ಇದ್ದರೆ ನಿಮ್ಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಂಕರೇಜ್ ಮಾಡೋಕ್ಕೆ ಇದನ್ನ ಕೂಡ ಒಂದು ಇನಿಷಿಯೇಟಿವ್ ಎತ್ಕೊತಾ ಇದ್ರಿ. ಅಮೌಂಟ್ ಏನೇನು ಬಂದಿದೆ ಎಲ್ಲ ಇದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ನಿಮ್ಗೆ ಏನಾದರೂ ಬಂದುಬಿಟ್ಟು ಪ್ರೂಫ್ ತೋರಿಸ್ಬೇಕು, ಎಲ್ಲರೂ ನಮಗೆ ಇಲ್ಲೂ ಅದು ಅಂತ ಹೇಳ್ಬಿಟ್ರೆ ಎಲ್ಲ ಇದರಲ್ಲಿ ಓಪನ್ ಟ್ರಾನ್ಸ್ಪರೆಂಟ್, ನಿಮಗೆ ನಮಗೆ ಏನು ಹಿಂದೆ ಕದ್ದು ಮುಚ್ಚಾಟೋದು ಯಾವುದೂ ಇಲ್ಲ. ನೀವು ನಾವೇನು ತಪ್ಪು ನಡೆದಿದೆ ಅಂತ ನಿಮಗೆ ಗೊತ್ತಾಗಲಿ, ನಮ್ಮ ಕಮಿಟಿ ಮೆಂಬರ್ಸಲ್ಲಿ ಬಂದುಬಿಟ್ಟು ನಾವು ಸ್ವಲ್ಪ ಜನನೇ ಇರೋದು, ಆದರೆ ನೀವು ಇನ್ಫಾರ್ಮ್ ಮಾಡ್ಬೋದು, ಬ್ರೋ ಈ ಥರ ಆಗ್ತಾ ಇದೆ, ನಾವು ಇದು ಬಂದು ಯಾರಾದರೂ ನೀವು ಬಂದುಬಿಟ್ಟು ಏನಾದ್ರು ಹೇಳಿದ್ರೆ ನಾವು ಎತ್ಕೊಂತೀರ ಅದನ್ನು ಸರಿ. ನಾವು ಒಂದು ಕರೆಕ್ಷನ್ ಒಂದು ಮಿಸ್ಟೇಕ್ ಹೇಳಿದ್ರೆ ನಾವು ಖಂಡಿತ ಎತ್ಕೊಂತೀರಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀರಿ. ಎಂಟ್ರೀಸ್ ಎಲ್ಲ ಆಗಿದೆ, ಸೊ ಇದನ್ನು ಸಕ್ಸಸ್ ಮಾಡೋಕ್ಕೆ ನೀವು ಒಂದು ಕಾರಣ ಆಗಿ. ಮತ್ತು ಜೂನ್ ಬ್ರೋ ಜುಲೈ 15ಗೆ ಇದು ಮಾಡ್ತಾ ಇರೋದು, August 15ಗೆ ಬಂದುಬಿಟ್ಟು ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಆರ್ಗನೈಸ್ ಮಾಡ್ತಾ ಇದ್ದೀರಿ. ಅದ್ರದ್ದು ಇನ್ನು ಅಪ್ಡೇಟ್ ಮಾಡ್ತೀರಿ, ಪ್ರೈಸಸ್ ಎಷ್ಟು ಮತ್ತು ಇದೇನು ಎಷ್ಟು ಅಂತ ಹೇಳ್ಬಿಟ್ಟು. ಸೊ ಲುಕಿಂಗ್ ಫಾರ್ವರ್ಡ್, ಎಲ್ಲರಿಗೂ ಆಲ್ ದಿ ಬೆಸ್ಟ್, ಮತ್ತು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರೆ ಕೋಆಪ್ರೇಟ್ ಮಾಡಿ ಸರಿನಾ. ಸೊ ಅಷ್ಟೇ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಇದರಲ್ಲೇ ಇದೆ ಅಪ್ಡೇಟ್ ಎಲ್ಲ. ಸೊ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ಬಂದುಬಿಟ್ಟು ನಮ್ಗೆ ರೀಚ್ ಔಟ್ ಆಗ್ಬೋದು. ಇದರಲ್ಲಿ ಇನ್ನೂ 2 ಇದೆ, ಅದೇನಂತ ನೋಡಿ ಓಪನ್ ಮಾಡಿದ್ವಿ. ಕೆವಿನ್ ಪಿಜನ್ ಲಾಫ್ಟ್, ಇದು ಲಾಸ್ಟ್ ವೀಕ್ ಕೆಳಗಡೆ ಸುಮ್ಮನೆ ಹಂಗೆ ಬರ್ತದೆ. ಕಾಮಧೇನು ಲಾಫ್ಟ್, RJ ಲಾಫ್ಟ್. ಸೊ
ಸೊ ಗೈಸ್ ಇದು ಬಂದ್ಬಿಟ್ಟು ಇನ್ನೊಂದು ಟೂರ್ನಮೆಂಟ್ ನಮ್ಮ ಬ್ರದರ್ ಮೈಕಲ್ ಅವ್ರು ನಡೆಸ್ತಾ ಇರೋದು ಕರ್ನಾಟಕ ಗಿರಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ಅಂತ ಹೇಳ್ಬಿಟ್ಟು ಸರಿನಾ. ಸೊ ನಮ್ಮ ಟೂರ್ನಮೆಂಟ್ ನಿಮ್ಮ ಟೂರ್ನಮೆಂಟ್ ಎಲ್ಲ ಟೂರ್ನಮೆಂಟ್ ಅಂತ ಬಿಟ್ಬಿಟ್ಟು ಯಾರೇ ಟೂರ್ನಮೆಂಟ್ ನಡೆಸ್ತಾರೋ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಈ ಶೋಕಿನ ಬೆಳೆಸಬೇಕು. ಮತ್ತೆ ಅದೇ ಥರ ಈ ಸ್ಪೋರ್ಟ್ನ ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗ್ಬೇಕು ಸರಿನಾ. ಯಾರ್ಯಾರ್ದು ಟೂರ್ನಮೆಂಟ್ ನಾವೇ ನಿಮ್ಗೆ ಸಪೋರ್ಟ್ ಮಾಡಬೇಕು ಅದ ಥರ ಏನೂ ಇಲ್ಲ ಸರಿನಾ. ಎಲ್ಲ ಟೂರ್ನಮೆಂಟ್ ಆರ್ಗನೈಸರ್ಸು ಬಂದ್ಬಿಟ್ಟು ಒಟ್ಟಿಗೆ ಇರಿ ಸರಿನಾ. ಏನಾದರೂ ಒಂದು ಇದು ನಡೀತೈತೆ ಅಂತಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡ್ಬಿಟ್ಟು ನಡೆಸೋಣ ಇದನ್ನ. ಯಾಕಂತಂದರೆ ಇದನ್ನ ಎಂಕರೇಜ್ ಮಾಡೋಕೆ ಒಂದು ನಡೆಸ್ತಾ ಇದ್ರಿ. ವರ್ಷದಲ್ಲಿ ಒಂದೇ ಕಿತ ಆಗೋದು, ವರ್ಷ 350 ದಿವಸ ಕೂಡ ಅಕ್ಕಿಗಳು ಗುಡ್ಡ ಹಾಕ್ಬಿಟ್ಟು ಒಂದೇ ಕಿತ ಅಕ್ಕಿ ಚಾನ್ಸ್ ಬಿಡೋದು. ಸೊ ಇದನ್ನ ಬಂದ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ಹೆಲ್ಪ್ ಮಾಡಿ. ಮತ್ತೆ ಇವರು ಫಸ್ಟಿಗೆ ಇದು ಜುಲೈ 7th ಫಸ್ಟಿಗೆ ಸೆಕೆಂಡಿಗೆ ನೀವೇ ಹೇಳಿ ಬನ್ನಿ ನಾನು ಇದು ಕರ್ನಾಟಕ ಗಿರಬಾಜಿ ಪಾರಿವಾಳ ಇದು 3,000 ರೂಪಾಯಿ ಸಿಂಗಲ್ ಅಕ್ಕಿ ಬಿಡೋದು, 5,000 ರೂಪಾಯಿದು ಸಿಂಗಲ್ ಅಕ್ಕಿ ಬಿಡೋದು. ಆಮೇಲೆ ಇನ್ನೊಂದು ಏನಂದರೆ ಈ ಜುಲೈ ಫಸ್ಟಿಗೆ ಸೆಕೆಂಡಿಗೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಹೊಸ ಯೂತ್ಗಳೆಲ್ಲ ಇದ್ದಾರೆ, ಅವ್ರಿಗೆ ಆಸೆ ಇರೋದು ಅಕ್ಕಿ ಬಿಡಬೇಕಂತ. ಯಾಕೆ ಜೂನಲ್ಲಿ ಕೈಗೆ ಬಂದಿರೋಲ್ಲ ಅಕ್ಕಿಗಳು, ಯಾಕೆ ಅವಾಗೆಲ್ಲ ರೆಕ್ಕೆಗಳೆಲ್ಲ ಬೆಳೆದಿರುತ್ತೆ. ಸೊ ಆ ಕಾರಣದಿಂದ ಜುಲೈ ಫಸ್ಟಿಗೆ ಸೆಕೆಂಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇದು ಬಂದ್ಬಿಟ್ಟು ಎಂಟ್ರೀಸ್ ಎಲ್ಲ ಸೈಡು ಮಿನಿಮಮ್ ರೇಡಿಯಸ್ ಅಂತ ಏನಿಲ್ಲ. ನೀವು ಬ್ಯಾಂಗ್ಳೂರಲ್ಲಿ ಎಲ್ಲಿದ್ರು ಅವರು ಟೂರ್ನಮೆಂಟ್ ಎಂಟ್ರೀಸ್ ಎತ್ಕೊಂತಾರೆ. ಹೊಸಕೋಟೆಲ್ಲ ಆ ಕಡೆ ಎಲ್ಲ ಕೊಟ್ಟಿದ್ದೀನಿ, ಹೊಸಕೋಟೆ ಆ ಸೈಡ್ ಎಲ್ಲ ಕೊಟ್ಟಿದ್ದಾರಂತೆ. ನೀವು ಖಂಡಿತ ನೀವು ಏನಾದರೂ ಇದ್ರೆ ನೀವು ಅವ್ರದ್ದು ನಂಬರ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ನಂಬರ್ ಹೇಳ್ಬಿಡಿ ಹಂಗೆ 8123143485 ಇಲ್ಲ ಹಾಕಿರ್ತೀನಿ ನಂಬರ್. ಓಕೆ ಅಲ್ಲ 8123143485 ಸರಿನಾ. ಅವ್ರು ಬಂದ್ಬಿಟ್ಟು ಏನಾದರೂ ನೀವು ಅದಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇಲ್ಲಿ ಜೂಮ್ ಮಾಡಿ ತೋರಿಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವಿವೇಕ್ನ ಅಂತ ಹೇಳ್ಬಿಟ್ಟು ವಿವೇಕ್ನ ಕೂಡ ನಮ್ಗೆ ತುಂಬ ಸಪೋರ್ಟ್ ಆಗಿದ್ದಾರೆ. ಸಪೋರ್ಟ್ ಮಾಡಿಬಿಟ್ಟು ನಮ್ಮ ರೆಫ್ರೀಸ್ದೇನೆ ಇರಲಿ. ನಾನು ಫಸ್ಟ್ಗಿಂತ ಅವ್ರನ್ನ ಹೋಗ್ಬಿಟ್ಟು ಅವ್ರನ್ನ ಅಪ್ರೋಚ್ ಆಗಿದ್ದಾನೆ. ಇದು ಟೂರ್ನಮೆಂಟ್ ನಡೆಸ್ತಾ ಇದ್ದೀನಿ ಈ ಥರ ಅಂತ ಹೇಳಿದಾಗ ಫಸ್ಟ್ ಅವ್ರು ಬಂದರು, ಮಗ ನೀನು ನಡೆಸು, ನಿನ್ಗೆ ಏನು ಬೇಕಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕೈ ಹಾಕಿದ್ದಾರೆ. ಸೊ ಈಗ ನಾನು ತುಂಬ ಜನಕ್ಕೆ ಹೋಗಿ ಅಪ್ರೋಚ್ ಮಾಡಿಲ್ಲ, ವೆರಿ ಲೆಸ್ ಮೆಂಬರ್ಸ್ ಬಂದಿದ್ರು. ಸೊ ನೋಡಿ ಇವರೆಲ್ಲ ಬಂದ್ಬಿಟ್ಟು ನಮ್ಮ ಜೊತೆ ಇದು ಸಪೋರ್ಟ್ ಮಾಡ್ತಾ ಇರೋದು ಸರಿನಾ. ಮತ್ತು ಅದೇ ಥರ ಫ್ರೀ ಟೂರ್ನಮೆಂಟ್ ಏನಾಯ್ತು ಅಂತ ಕೇಳ್ತೀರಾ. ಫ್ರೀ ಟೂರ್ನಮೆಂಟ್ ಖಂಡಿತ ಇದು ಮುಗಿಸೋ ಅಷ್ಟರಲ್ಲೇ ನಿಮ್ಮ ಫ್ರೀ ಟೂರ್ನಮೆಂಟ್ ಮಾಡಿಬಿಟ್ಟು ಒಂದೇ ದಿವಸ ಅದನ್ನು ಕೂಡ ಮುಗಿಸ್ಬಿಟ್ಟು ಇದೇ ಏನಿದೆ ಈ ಟೂರ್ನಮೆಂಟಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನಲ್ಲಿ ನೀವು ಕೂಡ ಒಂದು ಭಾಗಿಯಾಗಿರ್ತೀರಾ, ಅದನ್ನು ಕೂಡ ಮಾಡಿಬಿಡ್ತಾ ಇದ್ದೀರಿ. ಬ್ರೋ ಎಲ್ಲರಿಗೂ ಥ್ಯಾಂಕ್ ಯು ಸಪೋರ್ಟ್ ಮಾಡಿರೋದಕ್ಕೆ. ಥ್ಯಾಂಕ್ ಯು ಬ್ರೋ. ಸೊ ಎಲ್ಲರೂ ಈಗ ಎಲ್ಲ ಎಷ್ಟು ದೂರದೂ ಬಂದಿದ್ದಾರೆ ಸರಿನಾ ಇವರೆಲ್ಲ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಬ್ರದರ್. ದಾಸರಳ್ಳಿಯಿಂದ ಬಂದಿದೆ, ಇಲ್ಲಿಂದ 20 ಕಿಲೋಮೀಟರ್ ಬಂದಿದ್ದಾರೆ. ನೋಡಿ ನಮ್ಮದು ವ್ಯೂವರ್ಸ್ ಇವರು ಬಾನೇಸ್ವಾಡಿಯಿಂದ ಬಂದಿದ್ದಾರೆ. ಸೊ ಎಲ್ಲರೂ ಬಂದಿದ್ದಾರೆ. ನಾವು ವೆರಿ ಕಮ್ಮಿ ಜನ ಅನ್ಕೊಂಡ್ರೆ ಪರವಾಗಿಲ್ಲ, ಆದರೂ ಕೂಡ ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ನಡೆಸಬೇಕಂತ ಯೂಟ್ಯೂಬಲ್ಲಿ ವಿಡಿಯೋ ಕೂಡ ಆಗ್ತಾ ಇದೆ. ನೀವು ನೋಡಿ ಯಾರ್ಯಾರು ಬರೋಕ್ಕಾಗಿಲ್ಲ ನಿಮ್ಗೆಲ್ಲರೂ ಬಂದಿದ್ದಾರೆ, ಚೆಕ್ ಮಾಡ್ಕೊಂಡು ನಿಮ್ಮ ಡೇಟ್ಸ್ ಯಾವಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು.